ಎಷ್ಟೊಂದು ಜನ ಪೇಷಂಟ್ಸ್ ಬರ್ತಾರೆ, ಡಾಕ್ಟ್ರೇ ಒಂದು 20 ವರ್ಷ 30 ವರ್ಷ ಬಾಳಿಕೆ ಬರುವಂಥದ್ದು ಭಾಳ ಒಳ್ಳೆ ಕ್ವಾಲಿಟಿ ಇರುವಂಥ ಜಾಯಿಂಟನ್ನು ಹಾಕಿಬಿಡ್ಬೇಕು. ಮತ್ತು ಕೆಲವರು ಆ ಥರ ಆಶ್ವಾಸನೆಯನ್ನು ಕೇಳಿರ್ತಾರೆ, ಪೇಪರು ಟಿ ವಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಕೇಳಿರ್ತಾರೆ. ಆ ಥರ ಆಗತ್ತಾ, ಸಾಧ್ಯನಾ? ಹಾಗೆ ಇಲ್ಲ. ಯಾವ ಜಾಯಿಂಟು, ಒಂದು ಜಾಯಿಂಟ್ 10 ವರ್ಷ ಬಾಳಿಕೆ ಬರುತ್ತೆ, ಇನ್ನೊಂದು 20 ವರ್ಷ ಬರುತ್ತೆ, ಇನ್ನೊಂದು 30 ವರ್ಷ 40 ವರ್ಷ ಬಾಳಿಕೆ ಬರುತ್ತೆ, ಅಥವಾ ಕಾಸ್ಟ್ಲಿ ಇರೋದು ತುಂಬ ವರ್ಷ ಬಾಳಿಕೆ ಬರುತ್ತೆ, ಚೀಪ್ ಆಗಿರೋದು ಕಡಿಮೆ ವರ್ಷ ಬಾಳಿಕೆ ಬರುತ್ತೆ. ಹಾಗೆ ಯಾವುದೂ ಇಲ್ಲ. ಎಲ್ಲ ಜಾಯಿಂಟ್ ಬಾಳಿಕೆನೂ ಒಂದೇ ಥರನೇ ಇರುತ್ತೆ. ಅದು ನಮ್ಮ ದೇಶದಲ್ಲಿ ಜಾಯಿಂಟ್ ಫೇಲ್ ಆಗೋದು ಚಾನ್ಸಸ್ ಬಹಳ ಕಡಿಮೆ. ನೀವು ಏನಾದರೂ ತಪ್ಪು ಸರ್ಜರಿ ಮಾಡ್ಕೊಂಡಿದ್ರೆ, ಅಥವಾ ನಿಮಗೆ ಇನ್ಫೆಕ್ಷನ್ ಆದರೆ, ಅಥವಾ ಬಿದ್ದರೆ, ಏನಾದ್ರು ಬಿದ್ದು ಆ ಥರ ಮೂಳೆಗಳಿಗೆ ಮುರ್ಕೊಂಡ್ರೆ ಮಾತ್ರ ಈ ಥರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಫೇಲ್ ಆಗ್ಬೋದು. ಅದರ್ವೈಸು ಈ ಜಾಯಿಂಟ್ ಅನ್ಕೊಳ್ಳಿ, ನೀವು 60 ವರ್ಷ ಆದಂಥ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀರಿ ಅಂತಂದರೆ, ಇದು ಯೂಶಲಿ ಒಂದು 15-20 ವರ್ಷ, ಕೆಲವೊಂದ್ಸಲ ಲೈಫ್ ಟೈಮೇ ಬರುತ್ತೆ. ಲೈಫ್ ಟೈಮ್ ಹೆಂಗೆ ಬರುತ್ತೆ ಅಂದರೆ, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರೋದೇ 70 ವರ್ಷ, 70 ವರ್ಷ ಅಷ್ಟೇ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರೋದ್ರಿಂದ ಇದು ಲೈಫ್ ಟೈಮೇ ಬರುತ್ತೆ. ಹೇಗೆ ಈ ಥರದ ತಪ್ಪು ಮಾಹಿತಿನ ತಿಳ್ಕೊಳ್ಳೋದು ಹೋಗಬೇಡಿ. ಆಮೇಲೆ ಇದನ್ನು ಯೂಶಲಿ ಎಲ್ಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಾಳಿಕೆನೂ ಒಂದೇ ಇರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸುವಂಥ ಅವಶ್ಯಕತೆ ಇಲ್ಲ. ನೀವು ಗಮನ ಹರಿಸಬೇಕಾಗಿರೋದು ನೀವು ನಿಮ್ಮ ಫಿಟ್ನೆಸ್ ಬಗ್ಗೆ, ಆಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿದರೆ ಸಾಕು. ನಿಮ್ಮ ಗೆಳೆಯರಲ್ಲಿ, ಸಂಬಂಧಿಕರಲ್ಲಿ ಯಾರಾದರೂ ಈ ಥರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಅವ್ರಿಗೆ ಈ ಮಾಹಿತಿನ ನೀವು ಶೇರ್ ಮಾಡಿ ಇದ್ರ ಬಗ್ಗೆ ತಿಳುವಳಿಕೆನ ಮೂಡಿಸಿ.